ಬಿಂದಿಗೆಗಳು. ಒಂದು ಹಳ್ಳಿಯಲ್ಲೊಂದು ಕೆರೆ ಇತ್ತು. ಅಲ್ಲಿಂದ ಪ್ರತಿದಿನ ಒಬ್ಬಳು ಹುಡುಗಿ ಬೊಂಬಿನ 2 ತುದಿಗೆ ಒಂದೊಂದು ಬಿಂದಿಗೆಯ ಸಹಾಯದಿಂದ ನೀರನ್ನು ಹೊತ್ತು ಮನೆಗೆ ತರುತ್ತಿದ್ದಳು. ಅದರಲ್ಲಿ ಒಂದು ಬಿಂದಿಗೆಗೆ ಯಾವುದೇ ಬಿರುಕು ಇಲ್ಲದೆ ಸರಿಯಾಗಿ ಇತ್ತು. ಇನ್ನೊಂದರಲ್ಲಿ ಸಣ್ಣದೊಂದು ಬಿರುಕು ಬಿಟ್ಟಿತ್ತು. ಬಿರುಕಿನಿಂದ ನೀರು ಸೋರಿ ಮನೆಗೆ ಬರುವಷ್ಟರಲ್ಲಿ ಕೇವಲ ಅರ್ಧ ಬಿಂದಿಗೆ ನೀರು ಇರುತ್ತಿತ್ತು. ಇದು ಹೀಗೆ ಕೆಲ ಸಮಯ ಕಳೆಯಿತು. ಕೊನೆಗೆ ಒಂದು ದಿನ ಬಿರುಕು ಬಿಟ್ಟ ಬಿಂದಿಗೆಗೆ ನಾಚಿಕೆಯಾಗಿ ಹುಡುಗಿಗೆ ಕೇಳಿತು, ನನ್ನ ಅವಸ್ಥೆ ಕಂಡರೆ ಅಸಹ್ಯವೆನಿಸುತ್ತಿದೆ. ನಾನು ಪ್ರತಿದಿನದ ನಿನ್ನ ಶ್ರಮವನ್ನು ವ್ಯರ್ಥ ಮಾಡುತ್ತಿದ್ದೇನೆ. ಆಗ ಹುಡುಗಿ, ನನಗೆ ಗೊತ್ತು ನೀನು ನೀರನ್ನು ಪೋಲು ಮಾಡುತ್ತಿದ್ದೀಯಾ ಎಂದು. ನೀನು ಎಂದಾದರೂ ಹಿಂದೆ ತಿರುಗಿ ನೋಡಿದ್ದೀಯಾ? ನಾನು ಪ್ರತಿದಿನ ನೀರು ತರುವ ದಾರಿಯಲ್ಲಿ ಹೂವಿನ ಬೀಜಗಳನ್ನು ಹಾಕಿದ್ದೆ. ಪ್ರತಿದಿನ ಅದೇ ದಾರಿಯಲ್ಲಿ ಹೋಗುವಾಗ ನಿನ್ನ ಬಿರುಕಿನಿಂದ ಬಿದ್ದ ನೀರಿನಿಂದ ಬೀಜ ಮೊಳೆತು ಸಸಿಯಾಗಿ ಈಗ ಆ ಹೂಗಳನ್ನು ಬಿಡುತ್ತಿವೆ. ಇದೆಲ್ಲ ಆಗಿದ್ದು ನಿನ್ನ ಸಹಾಯದಿಂದ ಎಂದು ಹೆಮ್ಮೆಯಿಂದ ಹೇಳಿದಳು. ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಎಂದು ಇಡೀ ಶಾಪ ಹಾಕದೆ ಇರುವ ಸಂಪನ್ಮೂಲಗಳನ್ನು ಬಳಸಿ ಅದರಿಂದ ಸಾಧನೆ ಮಾಡುವವನು ಹಾಗೂ ಒಳ್ಳೆಯ ಅಭಿರುಚಿ, ಕ್ರಿಯಾಶೀಲತೆ ಮತ್ತು ಸಂಯಮದಿಂದ ತೋಗಿ ನೋಡಿ ಕಾರ್ಯನಿರ್ವಹಿಸುವವರು ನಿಜವಾದ ನಾಯಕ. ಈ ಕಥೆಯಲ್ಲಿ ಬರುವ ಹುಡುಗಿ ನಮ್ಮ ನಾಯಕರಿಗೆ ಮಾದರಿ ಅಲ್ಲವೇ? ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ಳುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.